ಟಿ20 ವಿಶ್ವಕಪ್ ಮಹಾಸಂಗ್ರಾಮದಲ್ಲಿ ಭಾರತ ಮತ್ತೊಮ್ಮೆ ಗೆದ್ದು ಬೀಗಿದೆ. ವಿಶ್ವ ಚಾಂಪಿಯನ್ ಆಗಿದೆ. ಈ ಮೂಲಕ ಮತ್ತೊಂದು ಮಹತ್ವದ ಮೈಲುಗಲ್ಲು, ಮಹತ್ವದ ಸಾಧನೆಯನ್ನ ಭಾರತದ ತಂಡ ಮಾಡಿದೆ. ಹೌದು, ನಿನ್ನೆ ಗುಜರಾತ್ನ ಅಹಮದಾಬಾದ್ನ ಪ್ರಧಾನಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಇತ್ತು. ಈ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ. ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಟೀಮ್ ಇಂಡಿಯಾಗೆ 3ನೇ ಬಾರಿ ವಿಶ್ವಕಪ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ನ್ಯೂಜಿಲೆಂಡ್ ವಿರುದ್ಧ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಭಾರತ. ವಿನ್ನರ್ ಆದಂತಹ ಭಾರತ ತಂಡಕ್ಕೆ 27.48 ಕೋಟಿ ರೂಪಾಯಿ ನಗದು ಬಹುಮಾನ. ರನ್ನರ್ ಅಪ್ ಆದಂತಹ ಕಿವೀಸ್ಗೆ 14.65 ಕೋಟಿ ರೂಪಾಯಿ ಬಹುಮಾನ ಸಿಕ್ಕಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ದೇಶದಾದ್ಯಂತ ಸಂಭ್ರಮಾಚರಣೆ ತಡರಾತ್ರಿಯಿಂದಲೇ ಮನೆ ಮಾಡಿತ್ತು. ಯೂತ್ಸು, ಕ್ರಿಕೆಟ್ ಅಭಿಮಾನಿಗಳು ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ಟೀಮ್ ಇಂಡಿಯಾ ಈ ಸಾಧನೆಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜಾತಿಯನ್ನು ಮೀರಿ, ಧರ್ಮವನ್ನು ಮೀರಿ, ಪ್ರಾಂತೀಯತೆಯನ್ನು ಮೀರಿ ಎಲ್ಲರನ್ನೂ ಒಗ್ಗೂಡಿಸುವಂತಹ ಶಕ್ತಿ ಇರುವಂತಹದ್ದು ಕ್ರೀಡೆಗೆ, ಅದರಲ್ಲೂ ಕ್ರಿಕೆಟ್ಗೆ. ಯಾವಾಗ ಭಾರತ ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿತೋ ದೇಶದಾದ್ಯಂತ ಇದೇ ರೀತಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು. ಪಟಾಕಿ ಸಿಡಿ ಸಂಭ್ರಮಾಚರಣೆ ಮಾಡಿದ್ದಾರೆ ಅಭಿಮಾನಿಗಳು. ಆ ಸಂಭ್ರಮಾಚರಣೆಗೆ ಪಾರವೇ ಇರಲಿಲ್ಲ. ಕೈಯಲ್ಲಿ ಭಾರತದ ಧ್ವಜವನ್ನು ಹಿಡಿದು, ಕೈಯಲ್ಲಿ ಭಾರತದ ಆಟಗಾರರ ಫೋಟೋವನ್ನು ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ. ದೇಶದಾದ್ಯಂತ, ದೇಶದ ಮೂಲೆ ಮೂಲೆಯಲ್ಲಿ ಭಾರತ ವಿಶ್ವ ಚಾಂಪಿಯನ್ ಆಗಿದ್ದಕ್ಕೆ ಇದೇ ರೀತಿಯ ಸಂಭ್ರಮ, ಇದೇ ರೀತಿಯ ಸಡಗರ. ಅಕ್ಷರಶಃ ಹಬ್ಬದ ವಾತಾವರಣ.